ಹಸಿರು ಕ್ರಾಂತಿ ಎಂದರೇನು? ಕೃಷಿ ಕ್ಷೇತ್ರದಲ್ಲಿನ ಕ್ಷಿಪ್ರಗತಿಯ ಅಧಿಕ ಉತ್ಪಾದನೆಯನ್ನು ಹಸಿರು ಕ್ರಾಂತಿ ಎನ್ನುವರು. ಹಸಿರು ಕ್ರಾಂತಿ ಒಳಗೊಂಡಿರುವ ಅಂಶಗಳು ಯಾವುವು? ಸುಧಾರಿತ ಬೀಜಗಳು, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು, ಯಂತ್ರೋಪಕರಣಗಳ ಬಳಕೆ, ನೀರಾವರಿ ಸೌಲಭ್ಯ, ಒಟ್ಟಾರೆ ಆಧುನಿಕ ಕೃಷಿ ಪದ್ಧತಿ. ಇದರ ಮೂಲಕ ಉತ್ಪಾದನೆಯನ್ನು ಹೆಚ್ಚಳಗೊಳಿಸಲಾಯಿತು. ಹಸಿರು ಕ್ರಾಂತಿ ಬಡವರಿಗೂ ಮತ್ತು ಶ್ರೀಮಂತರಿಗಿಬ್ಬರಿಗೂ ಪೂರಕವೇ ಎಂಬ ಚರ್ಚೆ ಬಂದಾಗ ಕೆಲ ವಿಜ್ಞಾನಿಗಳು ಹಸಿರು ಕ್ರಾಂತಿ ಇದು ಬಡವರಿಗೆ ಮಾತ್ರ ಸಾಧ್ಯವಾಗದು ಎಂದು ಹೇಳುತ್ತಾರೆ. ಯಾಕೆಂದರೆ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಳ್ಳಬೇಕಾದರೆ ಬಂಡವಾಳದ ಅವಶ್ಯಕತೆ ಇದೆ ಎಂದು ಪ್ರಸ್ತಾಪ ಬಂದಾಗ ಆಗ ಸರ್ಕಾರದ ಮಧ್ಯಪ್ರವೇಶವಾಗಿ ಶ್ರೀಮಂತರೋಪಾದಿಯಲ್ಲಿ ಬಡವರೂ ಸಹ ಹಸಿರು ಕ್ರಾಂತಿಯನ್ನು ಅಳವಡಿಸಿಕೊಂಡು ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಳ ಮಾಡಿ ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವುದಕ್ಕೋಸ್ಕರವಾಗಿ ಸರ್ಕಾರ ಸಹಾಯಧನ ಎಂಬ ಅವಕಾಶವನ್ನು ಘೋಷಣೆ ಮಾಡಿತು. ಅದರ ಜೊತೆಗೆ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕುಗಳಿಂದ ಸಾಲವನ್ನು ನೀಡತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿತು. ಹೀಗೆ ಸಹಾಯಧನ ಮತ್ತು ಕಡಿಮೆ ಬಡ್ಡಿ ದರದ ಸಾಲದ ಮುಖಾಂತರವಾಗಿ ಪ್ರತಿಯೊಬ್ಬ ರೈತರು ಸಹ ಇದರ ಸದುಪಯೋಗವನ್ನು ಪಡೆದುಕೊಂಡು ಕೃಷಿ ಕ್ಷೇತ್ರದಲ್ಲಿ ಅಧಿಕ ಉತ್ಪಾದನೆಯನ್ನು ಮಾಡತಕ್ಕಂಥ ಕೆಲಸದಲ್ಲಿ ಮುಂದಾದರು. ಇನ್ನು ಕೃಷಿ ಕ್ಷೇತ್ರದಲ್ಲಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ಎಂದರೇನು? ಕೃಷಿಯಲ್ಲಿ ಅತ್ಯುತ್ತಮ ಉತ್ಪಾದನೆಯನ್ನು ಮಾಡೋದಕ್ಕಾಗಿ ಹೊಲವನ್ನು ಹೂಳುವ, ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ, ಕ್ರಿಮಿನಾಶಕಗಳನ್ನು ಬಳಸುವ, ಸುಧಾರಿತ ಬೀಜಗಳನ್ನು ಬಳಸಿ ಉತ್ಪಾದನೆಯನ್ನು ಮಾಡತಕ್ಕಂಥದ್ದಕ್ಕೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಎಂದು ಕರೆಯುವರು. ಸುಗ್ಗಿ ನಂತರದ ತಂತ್ರಜ್ಞಾನವೆಂದರೇನು? ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೇ ಇದ್ದ ಸಂದರ್ಭದಲ್ಲಿ ಅವುಗಳನ್ನು ಸಂಗ್ರಹಣೆ ಮಾಡುವ, ಸಂಸ್ಕರಣೆ ಮಾಡುವ ಮತ್ತು ಮಾರಾಟ ಮಾಡುವ ಕೌಶಲ್ಯಗಳನ್ನೊಳಗೊಂಡ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಎನ್ನುವರು. ಇನ್ನು ಸದಾ ಹಸಿರು ಕ್ರಾಂತಿ ಎಂದರೇನು? ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಜೈವಿಕ ಗೊಬ್ಬರಗಳನ್ನು, ಕ್ರಿಮಿನಾಶಕಗಳ ಬದಲಾಗಿ ಜೈವಿಕ ಗೊಬ್ಬರಗಳನ್ನು ಅರ್ಥಾತ್ ನಿಸರ್ಗ ಸ್ನೇಹಿಯಾಗಿರುವಂಥ ಕೃಷಿ ಪದ್ಧತಿಯ ಮುಖಾಂತರವಾಗಿ ಅಧಿಕ ಇಳುವರಿಯನ್ನು ಪಡೆಯುವುದನ್ನೇ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಎಂದು ಕರೆಯುತ್ತೇವೆ. ಈ ಮುಖಾಂತರವಾಗಿ ಭೂಮಿಯ ಆರೋಗ್ಯವನ್ನು ಮತ್ತು ಮನುಷ್ಯನ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಕೋನದಿಂದ ಆಧುನಿಕ ಕೃಷಿ ತಜ್ಞರು ಈ ನೈಸರ್ಗಿಕ ಕೃಷಿ ಅಥವಾ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತಕ್ಕಂಥ ಅಳವಡಿಸಿಕೊಳ್ಳಲು ಕರೆ ನೀಡಿದ್ದಾರೆ. ಇದನ್ನೇ ಶೂನ್ಯ ಬಂಡವಾಳ ಕೃಷಿ ಎಂದು ಕರೆಯುತ್ತಾರೆ, ನೈಸರ್ಗಿಕ ಕೃಷಿ ಅಂತಲೂ ಕರೆಯುತ್ತಾರೆ ಅಥವಾ ಸಾವಯವ ಕೃಷಿ ಎಂದಲೂ ಕರೆಯುತ್ತಾರೆ.